ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ದಿಯಾ ಆನ್ಲೈನ್ ಚಾನಲ್ಗೆ ಸ್ವಾಗತ. ನಾನು ಈ ಚಾನಲ್ನಲ್ಲಿ ಸಂಪೂರ್ಣ ಮಹಾಭಾರತದ ಕಥೆಯನ್ನು ಹೇಳುತ್ತೇನೆ. ನೀವು ತಿಳಿದುಕೊಳ್ಳಿ, ನಿಮ್ಮ ಮಕ್ಕಳಿಗೂ ತಿಳಿಸಿಕೊಳ್ಳಿ. ಹಿಂದಿನ ಸಂಚಿಕೆಯಲ್ಲಿ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಪರೀಕ್ಷಿತ ಮಹಾರಾಜನ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಎಲ್ಲ ಬಗೆಯ ವಿಡಿಯೋ ನೋಡಬೇಕಾದರೆ ಪ್ಲೀಸ್ ದಿಯಾ ಆನ್ಲೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಸಂಚಿಕೆಯಲ್ಲಿ ಪರೀಕ್ಷಿತ ಮಹಾರಾಜನ ಕತೆ. ಹಸ್ತಿನಾವತಿಯಲ್ಲಿ ಜಯಮೇಜಯನೆಂಬ ರಾಜನಿದ್ದನು. ಅವನು ಪಾಂಡವರಲ್ಲಿ ವೀರನಾದ ಅರ್ಜುನನ ಮೊಮ್ಮಗ. ಅರ್ಜುನ ಮತ್ತು ಸುಭದ್ರೆಯ ಪುತ್ರ ಅಭಿಮನ್ಯು. ಅಭಿಮನ್ಯುವಿನ ಮಗನೇ ಪರೀಕ್ಷಿತ ಮಹಾರಾಜನು. ಅರ್ಜುನನ ಮೊಮ್ಮಗ. ಈ ಪರೀಕ್ಷಿತನ ಮಗನೇ ಜನಮೇಜಯನು. ಮಹಾಭಾರತದ ಯುದ್ಧದಲ್ಲಿ ಎಲ್ಲರೂ ಸಾಯುವ ಹಂತದಲ್ಲಿದ್ದಾಗ ಅಭಿಮನ್ಯು ಮತ್ತು ಉತ್ತರೆ ಇವರ ಮಗನಾಗಿ ಗರ್ಭದಲ್ಲಿರುವ ಪರೀಕ್ಷಿತನಿಗೆ ಪರೀಕ್ಷಾ ಸಮಯದಲ್ಲಿ ಜನ್ಮ ಪಡೆದ ಕಾರಣ ಪರೀಕ್ಷೆ ಎಂದು ಹೆಸರಿಡಲಾಗಿತ್ತು. ಶ್ರೀಕೃಷ್ಣನೇ ಪರೀಕ್ಷಿತನನ್ನು ಸಂರಕ್ಷಣೆ ಮಾಡಿದ್ದನು. ಪರೀಕ್ಷಿತ ಮಹಾರಾಜನು ಧರ್ಮ ನ್ಯಾಯ ವಿವೇಚನೆಗಳಿಂದ ರಾಜ್ಯವನ್ನಾಳಿಕೊಂಡಿದ್ದನು. ಅವನ ಕಾಲದಲ್ಲಿ ದೇಶವು ಸುಭಿಕ್ಷದಿಂದ ಕೂಡಿತ್ತು. ಒಂದು ಸಲ ಮಹಾರಾಜ ಪರೀಕ್ಷಿತನು ಕ್ರೂರ ಮೃಗಗಳಿಂದ ಕೂಡಿದ ಅಡವಿಗೆ ಬೇಟೆಯಾಡಲು ಹೋದನು. ಅನೇಕ ಪ್ರಾಣಿಗಳನ್ನು ಕೊಂದು ಇತರ ಪ್ರಾಣಿಗಳ ಪ್ರಾಣ ಭಯದಿಂದ ಓಡಾಡುತ್ತಿದ್ದವು. ಒಂದು ಸುಂದರವಾದ ಜಿಂಕೆಯು ಅನುಸರಿಸಿ ಪರೀಕ್ಷಿತ ಮಹಾರಾಜ ಒಂದು ಆಶ್ರಮದ ಬಳಿಗೆ ಬಂದನು. ಜಿಂಕೆಯು ಓಡಿ ಹೋಯಿತು. ಆದರೆ ಆಶ್ರಮಕ್ಕೆ ಬಂದ ಪರೀಕ್ಷಿತನು ಆಶ್ರಮದಲ್ಲಿದ್ದ ಶಮೀಕ ಮಹರ್ಷಿಗೆ ಜಿಂಕೆ ಎಲ್ಲಿ ಹೋಯಿತೆಂದು ಕೇಳಿದನು. ಶಮೀಕ ಮಹರ್ಷಿಯು ಮೌನವ್ರತದಲ್ಲಿದ್ದು ತಪಸ್ಸಿನಲ್ಲಿದ್ದನು. ಶಮೀಕನು ಉತ್ತರ ಕೊಡದಿದ್ದಾಗ ರಾಜ ಪರೀಕ್ಷಿತನು ಹಲವು ಬಾರಿ ಕೇಳಿದನು. ಆಗಲೂ ಋಷಿಯು ಉತ್ತರವನ್ನು ಕೊಡಲೇ ಇಲ್ಲ. ಸಿಟ್ಟಿನಿಂದ ಪರೀಕ್ಷಿತನು ಅಲ್ಲಿಯೇ ಬಿದ್ದ ಸತ್ತ ಹಾವನ್ನು ತಂದು ಶಮೀಕನ ಕುತ್ತಿಗೆಗೆ ಹಾಕಿದನು. ಬೇಟೆಯು ತಪ್ಪಿತು ಎಂದು ನಿರಾಶೆಗೊಂಡ ಪರೀಕ್ಷಿತನು ಸಿಟ್ಟಿನಿಂದಲೇ ಅರಮನೆಗೆ ಹಿಂದಿರುಗಿದನು. ಸ್ವಲ್ಪ ಸಮಯದಲ್ಲಿ ಶಮೀಕನ ಮಗ ಶೃಂಗಿ ಅಲ್ಲಿಗೆ ಬಂದು ತಂದೆಯ ಕೊರಳಲ್ಲಿ ಸತ್ತ ಹಾವಿರುವುದನ್ನು ಗಮನಿಸಿದನು. ಶೃಂಗಿಗೆ ಸಿಟ್ಟು ಬಂದಾಗ ಈ ಕಾರ್ಯವನ್ನು ಮಾಡಿದವನು 7 ದಿವಸದೊಳಗಾಗಿ ಹಾವು ಕಚ್ಚು ಸಾಯಲಿ ಎಂದು ಶಾಪವನ್ನು ನೀಡಿದನು. ರಾಜನು ಅರಮನೆಗೆ ಬಂದ ನಂತರದಲ್ಲಿ ಸಿಟ್ಟು ಕಡಿಮೆ ಆದಾಗ ಋಷಿಗಳ ಮೇಲೆ ಅನ್ಯಾಯ ಮಾಡಿದನೆಂದು ಪಶ್ಚಾತ್ತಾಪಪಟ್ಟನು. ಮುನಿಗಳನ್ನು ಗೌರವಿಸದೆ ಅವರಿಗೆ ಅಪಮಾನ ಮಾಡಿದನೆಂದು ದುಃಖಿಸಿದನು. ಶೃಂಗಿಯ ಶಾಪದ ಬಗೆಗೆ ತಿಳಿದಾಗ ಪರೀಕ್ಷಿತನು ಮಾಡಿದ ತಪ್ಪಿಗೆ ಶಾಪಕ್ಕೆ ಗುರಿಯಾದನು. ಶಾಂತಿಯಿಂದಲೇ ಇರಬೇಕಾಗಿತ್ತು ಎಂದುಕೊಂಡನು. ಚಿಂತೆಯಿಂದ ರಾಜನು ದಿಕ್ಕು ತೋಚದೇ ಇರುವಾಗಲೇ ಮಂತ್ರಿಗಳು ಎಲ್ಲ ರೀತಿಯಿಂದಲೂ ರಾಜನನ್ನು ರಕ್ಷಿಸುವ ಯೋಜನೆ ಮಾಡಿದರು. ಯಾವುದೇ ಪ್ರಾಣಿ ಒಳಗೆ ಬರದಂತೆ ನೋಡಿಕೊಂಡರು. ದೊಡ್ಡ ಕಂಬದ ಮೇಲೆ ಅರಮನೆ ಕಟ್ಟಿಸಿ ಅಲ್ಲಿ ಪರೀಕ್ಷಿತನನ್ನು ಸಂರಕ್ಷಿಸಿದರು. ಶೃಂಗಿಯು ಶಾಪವನ್ನು ನೆರವೇರಿಸಲು ತಕ್ಷಕ ಎಂಬ ಸರ್ಪ ಅರಮನೆಗೆ ಬಂದನು. ಸರ್ಪ ರೂಪದಿಂದ ಒಳಗೆ ಪ್ರವೇಶ ಸಾಧ್ಯವಿಲ್ಲವೆಂದು ತಿಳಿದು ವಿಚಾರಿಸುತ್ತಿದ್ದನು. ಅರಮನೆಯ ರಕ್ಷಕರು ಕಾಯುತ್ತಿದ್ದರು. ಪರಿಚಾರಕರು ಒಂದು ಬುಟ್ಟಿಯಲ್ಲಿ ಹಣ್ಣುಗಳನ್ನು ಒಯ್ಯುತ್ತಿದ್ದರು. ಆ ಸಮಯದಲ್ಲಿ ಒಂದು ಸಣ್ಣ ಹುಳುವಾಗಿ ಹಣ್ಣಿನ ಬುಟ್ಟಿಯಲ್ಲಿ ತಕ್ಷಕ ಸೇರಿಕೊಂಡನು. ಮಹಾರಾಜನು ಹಣ್ಣನ್ನು ಸ್ವೀಕರಿಸುತ್ತಿದ್ದಾಗ ಹುಳುವಾಗಿ ತಕ್ಷಕನು ಹಣ್ಣನ್ನು ಪರೀಕ್ಷಿಕ ತಿಂದನು. ಹಾವಿನ ವಿಷ ಪರೀಕ್ಷಿತನಿಗೆ ಸೇರಿಕೊಂಡಿತು. ಆ ಕ್ಷಣ ಸರ್ಪಾಕೃತಿಯೊಂದಿಗೆ ತಕ್ಷಕನು ಪರೀಕ್ಷಿತನನ್ನು ಕಚ್ಚಿದನು. ಹೀಗೆ ಶೃಂಗಿಯ ಶಾಪವು ಫಲಿಸಿತು. ಪರೀಕ್ಷಿತ ಮಹಾರಾಜನು ಮರಣ ಹೊಂದಿದನು. ಜನಮೇಜಯ ಇನ್ನೂ ಚಿಕ್ಕವನು. ಆದರೂ ತಂದೆಯ ಮರಣದ ನಂತರದಲ್ಲಿ ಹಸ್ತಿನಾವತಿಯ ರಾಜನಾದನು. ತಂದೆಯ ದುರ್ಮರಣದಿಂದ ನೊಂದು ಜನಮೇಜಯನು ಮಂತ್ರಿಗಳನ್ನು ಕೇಳಿ ಉತ್ತಮವಾಗಿ ಆಡಳಿತವನ್ನು ನಡೆಸಿದನು. ಒಳ್ಳೆಯ ಹೆಸರು ಪಡೆದು ಅಪ್ರಾಪ್ತ ವಯಸ್ಕನಾದಾಗಲೂ ತಂದೆಯ ದುರ್ಮರಣದ ಬಗ್ಗೆ ಅವನಿಗೆ ಚಿಂತೆ ದೂರವಾಗಲೇ ಇಲ್ಲ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಉಪಮನ್ಯುವಿನ ಕತೆ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ದಿಯಾ ಆನ್ಲೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಹಾಭಾರತದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.